ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲೀಗ ಬೆಂಕಿ ಬಿರುಗಾಳಿ ಎದ್ದಿದೆ. ಚುನಾವಣೆಗೂ ಮುನ್ನ ಶುರುವಾಗಿದ್ದ ಬೆಂಕಿಯ ಕಿಡಿ ಈಗ ಜ್ವಾಲಾಮುಖಿಯಾಗಿ ಧಗಧಗಿಸೋದಕ್ಕೆ ಶುರುವಾಗಿದೆ. ದಾವಣಗೆರೆಯಲ್ಲಿ ಹೊತ್ತಿದ ಅಸಮಾಧಾನದ ಕಿಚ್ಚು ದೊಡ್ಡವರ ಬುಡ ಅಲುಗಾಡಿಸುವಂತೆ ಮಾಡ್ತಾ ಇದೆ. ಇನ್ನು ಉಪಚುನಾವಣೆಯ ಫಲಿತಾಂಶವೇ ಹೊರಬಿದ್ದಿಲ್ಲ. ಅಷ್ಟರಲ್ಲೇ ಕಾಂಗ್ರೆಸ್ ಪಕ್ಷದ ಒಂದು ವಿಕೆಟ್ ಪತನ ಆಗಿದೆ. ಸೋಲು ಗೆಲುವಿನ ಲೆಕ್ಕಾಚಾರ ನಡೀತಾ ಇರೋ ಹೊತ್ತಲ್ಲೇ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಆರೋಪದಡಿ ತಲೆದಂಡ ಹಾಕಿದ್ದಾರೆ. ರಾಜ್ಯದ ಉಪ ಚುನಾವಣಾ ದಿನಾಂಕ ಘೋಷಣೆ ಆಗಿದ್ದೇ ಆಗಿದ್ದು ಅವತ್ತಿನಿಂದಲೇ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಹೊಗೆ ಎದ್ದಿತ್ತು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಂ ನಾಯಕರಿಗೆ ಟಿಕೆಟ್ ಕೊಡಬೇಕು ಅಂತ ಜಮೀರ್ ಟೀಮ್ ಪಟ್ಟು ಹಿಡಿದಿತ್ತು. ಆದ್ರೆ ಇದಕ್ಕೆ ಕ್ಯಾರೆ ಅನ್ನದ ಎಸ್ ಮಲ್ಲಿಕಾರ್ಜುನ್ ತಮ್ಮ ಮಗನಿಗೆ ಟಿಕೆಟ್ ಕೊಡಿಸುವಲ್ಲಿ ಸಕ್ಸಸ್ ಆಗಿದ್ರು. ಇಲ್ಲಿಂದಲೇ ನೋಡಿ ತೆರೆಮರೆಯ ರಾಜಕೀಯ ಶುರುವಾಗಿದ್ದು. ಯಾವುದೇ ಮುನಿಸಿಲ್ಲ ಅಂತ ಒಗ್ಗಟ್ಟಿನ ಪ್ರಚಾರ ಮಾಡಿದ್ರು ಕೈಯೊಳಗಿನ ಕಿಚ್ಚು ಆರಿರಲಿಲ್ಲ. ಇದೇ ಈಗ ತಲೆದಂಡದವರೆಗೆ ತಂದು ನಿಲ್ಲಿಸಿದೆ. ಉಪಚುನಾವಣೆಯ ಫಲಿತಾಂಶ ಹೊರಬರೋದಿಕ್ಕೂ ಮೊದಲೇ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಪಾಳಯದಲ್ಲಿ ದಾವಣಗೆರೆ ದಕ್ಷಿಣದ ದಂಗಲ್ ಶುರುವಾಗಿದೆ. ಇದರ ಬಿಸಿ ಕೈ ಪಾಳಯವನ್ನೇ ಸುಡ್ತಾ ಇದೆ. ಪಕ್ಷ ವಿರೋಧಿ ಚಟುವಟಿಕೆ ಆರೋಪದಡಿ ಜಬ್ಬಾರನ್ನ ಕಾಂಗ್ರೆಸ್ ಪಕ್ಷ ಕಿಕ್ಔಟ್ ಮಾಡಿದೆ. ಕಾಂಗ್ರೆಸ್ ಪ್ರಾಥಮಿಕ ಸದಸ್ಯತ್ವದಿಂದ ಜಬ್ಬಾರನ್ನ ಅಮಾನತು ಮಾಡಿ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಆದೇಶ ಹೊರಡಿಸಿದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಲ್ಲದೆ ಪಕ್ಷದ ಅಧಿಕೃತ ಅಭ್ಯರ್ಥಿ ಪರ ಕೆಲಸ ಮಾಡದ ಆರೋಪ ಇವರ ಮೇಲಿದೆ. ಇದಕ್ಕೆ ಪೂರಕವಾದ ದಾಖಲೆಗಳು ಕೂಡ ಅಬ್ದುಲ್ ಜಬ್ಬಾರ್ ವಿರುದ್ಧ ಲಭ್ಯವಾಗಿದೆಯಂತೆ. ಪಕ್ಷದ ಆಂತರಿಕ ತನಿಖೆಯಲ್ಲೂ ಲೋಪದ ಸುಳಿವು ಸಿಕ್ಕಿದ್ದು ಎಸ್ಡಿಪಿಐ ಅಭ್ಯರ್ಥಿಗೆ ಹಣಕಾಸಿನ ನೆರವು ನೀಡಿದ ಆರೋಪಕ್ಕೆ ಒಂದಿಷ್ಟು ಸಾಕ್ಷ್ಯ ಸಿಕ್ಕಿದೆಯಂತೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅಬ್ದುಲ್ ಜಬ್ಬಾರ್, ನನಗಿನ್ನೂ ಅಮಾನತು ಮಾಡಿರುವ ಲೆಟರ್ ಸಿಕ್ಕಿಲ್ಲ. ಲೆಟರ್ ಸಿಕ್ಕಿದ್ರೆ ಉತ್ತರ ಕೊಡ್ತೇನೆ. ಕೆಲವರು ಅರ್ಜೆಂಟ್ ಮಂತ್ರಿ ಆಗಬೇಕು ಅಂತ ಹೀಗೆ ಮಾಡ್ತಿದ್ದಾರೆ. ನನ್ನ ಮೇಲೆ ಮಾಡಿರೋ ಆರೋಪಕ್ಕೆ ದಾಖಲೆ ಕೊಡಲಿ ಅಂತ ಕಿಡಿಕಾರಿದ್ದಾರೆ. ಈ ಎಲ್ಲ ಬೆಳವಣಿಗೆ ಬೆನ್ನಲ್ಲೇ ಸಿದ್ದರಾಮಯ್ಯ ನಿವಾಸ ಹಾಟ್ಸ್ಪಾಟ್ ಆಗಿ ಮಾರ್ಪಟ್ಟಿದೆ. ಜಬ್ಬಾರನ್ನ ಪಕ್ಷದಿಂದ ಅಮಾನತು ಮಾಡಿದ ಬೆನ್ನಲ್ಲೇ ಸಿಎಂ ನಿವಾಸದಲ್ಲಿ ಸಭೆ ನಡೆಸಿದ್ದಾರೆ. ಜೊತೆಗೆ ಸಲೀಂ ಅಹಮದ್ ರಿಜ್ವಾನ್ ಜೊತೆಗೂ ಚರ್ಚೆ ನಡೆಸಿದ್ರು. ಇದರ ಮಧ್ಯೆ ಸಚಿವ ಎಸ್ ಮಲ್ಲಿಕಾರ್ಜುನ ಕೂಡ ಸಿಎಂ ನಿವಾಸಕ್ಕೆ ಬಂದು ಗುಟ್ಟಾಗಿ ಚರ್ಚಿಸಿ ಹೋಗಿದ್ದಾರೆ. ಜಬ್ಬಾರನ್ನ ಪಕ್ಷದಿಂದ ಕಿಕ್ಔಟ್ ಮಾಡ್ತಾ ಇದ್ದಂತೆ ಸಚಿವ ಜಮೀರ್ ಅಹಮದ್ಗೂ ಟೆನ್ಷನ್ ಶುರುವಾಗಿದೆ. ಜಬ್ಬಾರ್ ಬೆನ್ನಲ್ಲೇ ಸಚಿವ ಜಮೀರ್ ಅಹಮದ್ ಮೇಲೂ ವರಿಷ್ಠರು ಶಿಸ್ತು ಕ್ರಮ ಕೈಗೊಳ್ತಾರ ಅನ್ನೋ ಚರ್ಚೆ ಶುರುವಾಗಿದೆ. ಕೆಪಿಸಿಸಿ ಶಿಸ್ತು ಸಮಿತಿ ಮೇಲೆ ಜಮೀರ್ ವಿರೋಧಿ ಬಣ ಒತ್ತಡ ಹೇರ್ತಿದೆಯಂತೆ. ಆದರೆ ಅಲ್ಪಸಂಖ್ಯಾತ ಮತಗಳು ಕೈ ತಪ್ಪುವ ಆತಂಕದಿಂದ ವರಿಷ್ಠರು ಹಿಂದೇಟು ಹಾಕ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಶೋಕಾಸ್ ನೋಟಿಸ್ ನೀಡದೆ ನಜೀರ್ ಜಬ್ಬಾರ್ಗೆ ಶಿಕ್ಷೆ ನೀಡಲಾಗಿದೆ. ಹೀಗಾಗಿ ಸಚಿವ ಜಮೀರ್ಗೂ ಶೋಕಾಸ್ ನೋಟಿಸ್ ನೀಡದೆ ಕ್ರಮ ಆಗುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಒಂದು ವೇಳೆ ಸಚಿವರಾಗಿ ಪಕ್ಷ ವಿರೋಧಿ ಚಟುವಟಿಕೆ ನೋಟಿಸ್ ಪಡೆದರೆ ಸಂಕಷ್ಟ ಎದುರಾಗೋದು ಖಾಯಂ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡೋ ಅನಿವಾರ್ಯತೆ ಎದುರಾಗೋ ಸಾಧ್ಯತೆ ಇದೆ. ಇನ್ನು ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ವಜಾ ಆಗಿರೋ ನಜೀರ್ ಅಹಮದ್ ಮೇಲೂ ತೂಗುಗತಿ ನೇತಾಡೋದಕ್ಕೆ ಶುರುವಾಗಿದೆ. ಅಬ್ದುಲ್ ಜಬ್ಬಾರ್ಗೆ ಆದ ಅಮಾನತು ಶಿಕ್ಷೆ ನಜೀರ್ ಅಹಮದ್ಗೂ ಆಗುತ್ತಾ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಒಟ್ನಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಫಲಿತಾಂಶವೇ ಹೊರಬಿದ್ದಿಲ್ಲ. ಅಷ್ಟರಲ್ಲೇ ಕಾಂಗ್ರೆಸ್ ಪಾಳಯದಲ್ಲಿ ಬಿರುಗಾಳಿ ಎದ್ದಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.